ಅಸ್ಸಾಂ ಸಣ್ಣ ರಾಜ್ಯ, 126 ವಿಧಾನಸಭಾ ಕ್ಷೇತ್ರ ಬರ್ತವೆ. ಅಲ್ಲಿ 64 ಯಾರಿಗೆ ಬರುತ್ತೋ ಅವರು ಅಧಿಕಾರಕ್ಕೆ ಬರ್ತಾರೆ. 64. ಯಾವ ಎಕ್ಸಿಟ್ ಪೋಲ್ ಕೂಡ ಬಿ ಜೆ ಪಿಗೆ 85ಕ್ಕಿಂತ ಕಡಿಮೆ ಅಂತ ಹೇಳ್ತಾ ಇಲ್ಲ. 85ಕ್ಕಿಂತ ಕಡಿಮೆ ಅಂತ ಯಾವ ಎಕ್ಸಿಟ್ ಪೋಲು ಹೇಳ್ತಿಲ್ಲ. ಕಾಂಗ್ರೆಸ್ಸಿಗೆ 36ಕ್ಕಿಂತ ಜಾಸ್ತಿ ಅಂತಲೂ ಯಾವ ಎಕ್ಸಿಟ್ ಪೋಲ್ ಹೇಳ್ತಾ ಇಲ್ಲ. ಅದರ ಅರ್ಥ ಅಸ್ಸಾಂನಲ್ಲಿ ಬಿ ಜೆ ಪಿ ಹ್ಯಾಟ್ರಿಕ್ ಬಾರಿಸುವ ಸಾಧ್ಯತೆ ಇದೆ ಅಂತ. ಹ್ಯಾಟ್ರಿಕ್ಕು, ಕಳೆದ ಸಲಕ್ಕಿಂತ ಹೆಚ್ಚು ಸ್ಥಾನ, ಕಳೆದ ಸಲ ಕ್ಲಿಯರ್ ಮೆಜಾರಿಟಿ ಇದ್ದರೂ ಈ ಸಲ 2/3 ಮೆಜಾರಿಟಿಯೂ ಬರಬಹುದು ಅಂತ. ಕಾರಣ ಏನು? ಪ್ರೋ ಇನ್ಕಂಬನ್ಸಿ. ಹಿಮಂತ ಬಿಸ್ವಾ ಶರ್ಮಾ ನೇತೃತ್ವದ ಸರ್ಕಾರಕ್ಕೆ ಅಸ್ಸಾಂನ ಮತದಾರ ಮೆಚ್ಕೊಂಡಿದ್ದಾನೆ, ಜೈಕಾರ ಹಾಕಿದ್ದಾನೆ ಅಂತ ಅರ್ಥ. ಅದೊಂದು ಬೇರೆದೇ ಫಿನಾಮಿನಾ. ಅದು ಹಿಮಂತ ಬಿಸ್ವಾಸ ಶರ್ಮಾ ಆಡುವ ಮಾತುಗಳನ್ನು, ತೆಗೆದುಕೊಳ್ಳುವ ನಿರ್ಣಯಗಳನ್ನು, ಅವರ ಸರ್ಕಾರದ ಪಾಲಿಸಿನ ನೋಡ್ತಾ ಇದ್ದರೆ ಈ ಮನುಷ್ಯ ಬಜರಂಗ ದಳದಲ್ಲೋ ಸಂಘ ಪರಿವಾರದಲ್ಲೋ ಹುಟ್ಟಿ ಬೆಳೆದಿರಬೇಕು ಅಂತ ಅನಿಸುತ್ತೆ. 10 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದರು. 15 ವರ್ಷ ಕಾಂಗ್ರೆಸ್ ಆಳ್ವಿಕೆ ನಡೆಸಿತ್ತು ಅಸ್ಸಾಮನ್ನು. ಹಿಮಂತ ಬಿಸ್ವಾ ಶರ್ಮಾ ವಾಸ್ ಅ ಮಿನಿಸ್ಟರ್, ಇನ್ಫ್ಲೂಯೆನ್ಷಿಯಲ್ ಮಿನಿಸ್ಟರ್. ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟರು. ಗೊಗೊಯ್ ಸಾಹೇಬರು, ತರುಣ್ ಗೊಗೊಯ್ ಸಾಹೇಬರು ತಮ್ಮ ಮಗನ ತರಬೇಕು ಅಂತ ಅಂದ್ಕೊಂಡ್ರು. ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಿತ್ತು. ಇವರಿಗೆ ಬೇಜಾರಾಯಿತು. ಪ್ರಯತ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಕಂಪ್ಲೇಂಟ್ ಹೇಳೋದು, ಅದು ಇದು ಮಾಡಿದ್ರು. ಬಟ್ ರಾಹುಲ್ ಗಾಂಧಿಯವರಿಗೆ ಹಿಮಂತ ಬಿಸ್ವಾ ಶರ್ಮಾರನ್ನು ಮುಖ್ಯಮಂತ್ರಿ ಮಾಡುವ ಮನಸ್ಸಿರಲಿಲ್ಲ. ತರುಣ್ ಗೊಗೊಯ್ ಮಗ, ಎಂಥ ಗೊಗೊಯ್, ಗೌರವ್ ಗೊಗೊಯ್. ಗೌರವ್ ಗೊಗೊಯ್ ರಾಹುಲ್ ಗಾಂಧಿ ಕ್ಲೋಸ್ ಫ್ರೆಂಡ್ಸು. ಫ್ರೆಂಡನ್ನು ಸಿ ಎಮ್ ಮಾಡೋಣ ಅನ್ನೋ ಥರದ್ದು ರಾಹುಲ್ ಗಾಂಧಿ ಅವರಿಗಿತ್ತು. ಒಂದು 7-8 ಸಲ ಭೇಟಿಯಾಗಿದ್ದರಂತೆ ರಾಹುಲ್ ಗಾಂಧಿ ಅವರನ್ನು ಹಿಮಂತ ಬಿಸ್ವಾ ಶರ್ಮಾ. ಲಾಸ್ಟಿಗೆ ಇವ್ರ ಜೊತೆ ಕೂತ್ಕೊಂಡು ಮಾತಾಡುವಾಗ ನನ್ನ ಕಡೆಗಿಂತಲೂ ಗಮನ ಅವರು ಸಾಕಿದ ನಾಯಿ ಕಡೆಗೆ ಇತ್ತು, ನನಗೆ ಅವಮಾನ ಆದಂಗಾಯಿತು ಅಂತ ಹೇಳಿಬಿಟ್ಟು ಬಂದುಬಿಟ್ರು. ಬಿಟ್ಟು ಬಿ ಜೆ ಪಿಗೆ ಸೇರ್ಕೊಂಡ್ರು. ಸರ್ಬಾನಂದ್ ಸೋನಾವಾಲಾ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರು. 3 ದೊಡ್ಡ ಪೋರ್ಟ್ಫೋಲಿಯೋ ಇತ್ತು ಅವ್ರಿಗೆ. ದೊಡ್ಡ ಪೋರ್ಟ್ಫೋಲಿಯೋ ಅಂದರೆ ರಾಜ್ಯನೇ ಸಣ್ಣದದು ಪೋರ್ಟ್ಫೋಲಿಯೋ ಇತ್ತು. ಸೊ ಕಳೆದ ಸಲ ಮುಖ್ಯಮಂತ್ರಿಯಾಗಿ ಬಿ ಜೆ ಪಿಯಿಂದಲೇ ಅಧಿಕಾರ ವಹಿಸಿಕೊಂಡ್ರು. ಅದಾದ ನಂತರ ಅಕ್ರಮ ವಲಸಿಗರನ್ನೂ ಬಿಡೋದಿಲ್ಲ ಅಂದರು. 2 ಮದುವೆ ಮಾಡ್ಕೊಂಡೆ, 4 ಮದುವೆ ಮಾಡ್ಕೊಂಡೆ, ಅದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂದರು. ನಿರ್ಣಯಗಳನ್ನು ನೋಡಿ ನೀವು ಹಂಗೆ. ಎಷ್ಟೊಂದು 1300 ಮದರಸಾಗಳನ್ನು ಬಂದ್ ಮಾಡಿ ಅವೆಲ್ಲ ಸರ್ಕಾರಿ ಶಾಲೆಗಳು ಇನ್ನು ಮುಂದೆ ಅಂದ್ಬಿಟ್ರು. ಏನು ಬೇಕಾದದ್ದು ಅದನ್ನು ನಿಮಗೆ ಮದರಸಾದಲ್ಲಿ ನಾವು ಕಲಿಸೋದಕ್ಕೆ ಬಿಡೋದಿಲ್ಲ ಅಂದರು. ಇಂಥವೇ ಅದ್ರ ನಾವು ಮಾತಾಡೋದು ಹಿಮಂತ ಬಿಸ್ವಾ ಶರ್ಮಾ ಇಂಥ ನಿರ್ಣಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಷ್ಟೇ. ಅದೆಲ್ಲದರ ನಡುವೆ ಅಸ್ಸಾಂ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ ಆಯಿತು. ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಸೆಮಿಕಂಡಕ್ಟರ್ ಇಂಡಸ್ಟ್ರಿ ತಗೊಂಡೋದ್ರು ಅವರು. ಅವಾಗಿನ ಆ ನಿರ್ಣಯ ಆದಾಗಲೇ ಅಲ್ವಾ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಅಸ್ಸಾಂನಲ್ಲಿ ಏನು ರೀ ಟ್ಯಾಲೆಂಟ್ ಇರೋದೆಲ್ಲ ಬೆಂಗಳೂರಿನಲ್ಲಿ, ಅಲ್ಲಿ ಹೋಗಿ ಏನು ಮಾಡ್ತಾರೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅವರು ಅಂತೆಲ್ಲ ಹೇಳಿ ವಿವಾದ ಆಯ್ತಲ್ಲ. ತಗೊಂಡೋದ್ರು ಅವರು ಸೆಮಿಕಂಡಕ್ಟರ್ ಇಂಡಸ್ಟ್ರಿಯನ್ನು. ಅಭಿವೃದ್ಧಿಯೂ ಹಾಗೆ ಆಯಿತು. ಸೊ ನತೀಜ ಕಾಣಿಸ್ತಾ ಇದೆ. 2/3 ಮೆಜಾರಿಟಿ ಬಂದರೂ ಆಶ್ಚರ್ಯ ಇಲ್ಲ ಬಿ ಜೆ ಪಿಗೆ ಅಂತ. ಹಿಮಂತ ಬಿಸ್ವಾ ಶರ್ಮಾ 2ನೇ ಸಲ ಮುಖ್ಯಮಂತ್ರಿ ಆಗಬಹುದು, ಬಿ ಜೆ ಪಿ ಹ್ಯಾಟ್ರಿಕ್ ಬಾರಿಸ್ಬೋದು ಅಂತ. ನೋಡಿ, ಅಸ್ಸಾಂನಲ್ಲಿ ಕಾಂಗ್ರೆಸ್ ಇಸ್ ಇನ್ ಅ ಚಾಲೆಂಜರ್ ಪೊಸಿಷನ್, ಅದರ ನಂಬರ್ 2 ಅವರೇ. ಅಲ್ಲಿ ಕಷ್ಟ ಇದೆ ಪರಿಸ್ಥಿತಿ. ಬಿಟ್ಟರೆ ಕೇರಳದಲ್ಲಿ ತುಂಬ ಹೋಪ್ಸ್ ಇದೆ ಕಾಂಗ್ರೆಸ್ಸಿಗೆ, ಅದು ಸ್ಪಷ್ಟವಾಗಿಯೂ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.